ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗಿ 2 ತಿಂಗಳು ಆಗ್ತಾ ಬಂದರೂ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂತಹ ಸ್ಪರ್ಧಿ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಅತಿ ಹೆಚ್ಚು ಸಂದರ್ಶನವನ್ನ ಕೊಟ್ಟಿರುವಂತಹ ಸ್ಪರ್ಧಿ ಅಂದ್ರೂ ಕೂಡ ಅದು ರಕ್ಷಿತಾ ಶೆಟ್ಟಿಯೇ ಇರಬಹುದು. ಅಷ್ಟರ ಮಟ್ಟಿಗೆ ಅವರು ಸಂದರ್ಶನಗಳನ್ನ ಕೊಡ್ತಾನೆ ಇದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಬೇರೆ ಬೇರೆ ವಾಹಿನಿಗಳಿಗೆ ಅವರು ಸಂದರ್ಶನವನ್ನ ಕೊಟ್ಟರು, ಯೂಟ್ಯೂಬ್ ವಾಹಿನಿಗಳಿಗೂ ಕೂಡ ಸಂದರ್ಶನವನ್ನ ಕೊಟ್ಟರು. ಆ ಬಳಿಕ ಹುಟ್ಟೂರಲ್ಲೂ ಕೂಡ ಬೇರೆ ಬೇರೆ ಯೂಟ್ಯೂಬ್ ವಾಹಿನಿಗಳಿಗೆ ಅವರು ಸಂದರ್ಶನಗಳನ್ನ ಕೊಡ್ತಾನೆ ಇದ್ದಾರೆ. ಇದೆಲ್ಲದರ ಮಧ್ಯೆ ರಕ್ಷಿತಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೋದ ಕಡೆ ಅವ್ರ ಜೊತೆ ಸೆಲ್ಫಿ ವಿಡಿಯೋಗಳಿಗಾಗಿ ಅವರ ಫ್ಯಾನ್ಸ್ ಮುಗಿ ಬೀಳ್ತಾ ಇರೋದನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು. ಅಷ್ಟರ ಮಟ್ಟಿಗೆ ಅವರು ಅಭಿಮಾನವನ್ನ ಸಂಪಾದಿಸಿದ್ದಾರೆ. ಪ್ರತಿದಿನ ಒಂದಿಲ್ಲ ಒಂದು ರೀತಿಯ ಹೊಸ ಹೊಸ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಅವರಿಗೆ ಸಂಬಂಧಪಟ್ಟಂತೆ ಗಮನವನ್ನ ಸೆಳೀತಾನೆ ಇದೆ. ಇನ್ನು ರಕ್ಷಿತಾ ಬೇರೆ ಬೇರೆ ವೇದಿಕೆ ಕಾರ್ಯಕ್ರಮಗಳಿರ್ಬೋದು, ಪ್ರಮೋಷನ್ಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ಸದ್ಯಕ್ಕೆ ಅವರು ಕರಾವಳಿ ಭಾಗದ ಒಂದು ಯೂಟ್ಯೂಬ್ ವಾಹಿನಿಗೆ ಕೊಟ್ಟಂತಹ ಸಂದರ್ಶನ ಸಾಕಷ್ಟು ಗಮನ ಸೆಳೀತಾ ಇದೆ. ಆ ಸಂದರ್ಶನದಲ್ಲಿ ತಮಗೆ ಸಿಕ್ಕಂತಹ ಆ ಒಂದು ಪ್ರಶಸ್ತಿ ಏನಿದೆ, ಹಾಗೆ ಅಮೌಂಟ್ ಏನಿದೆ, ಅದರ ಬಗ್ಗೆ ಮಾತನಾಡಿದ್ದಾರೆ. ಆ ಒಂದು ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಅವರಿಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಕಡೆಯಿಂದ 20 ಲಕ್ಷ ಬಹುಮಾನ ಸಿಕ್ಕಿತ್ತು. ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಸಾಯಿ ಗೋಲ್ಡ್ ಪ್ಯಾಲೇಸ್ನವರು ರಕ್ಷಿತಾಗೋಸ್ಕರನೇ ಅದನ್ನ ಕೊಟ್ಟಿದ್ದಾರೆ ಅಂತ. ಆದ್ರೆ ರಕ್ಷಿತಾ ಶೆಟ್ಟಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಸಲಿ ಸತ್ಯವನ್ನ ಇದೀಗ ಬಿಚ್ಚಿಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಫಸ್ಟ್ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಅವರಿಗೆ ಎಷ್ಟೆಲ್ಲ ಪ್ರೈಸಸ್ ಬಂದಿದೆ, ಗಿಲ್ಲಿ ಅವರಿಗೆ ಏನೆಲ್ಲ ಸಿಕ್ಕಿದೆ ಅಂತ. ಗಿಲ್ಲಿ ಅವರಿಗೆ ಅಷ್ಟು ದೊಡ್ಡ ಮೊತ್ತ ಸಿಕ್ಕಿತ್ತು, ಆದರೆ ರಕ್ಷಿತಾ ಅವರಿಗೆ ಕಡಿಮೆ ಮೊತ್ತ ಸಿಕ್ಕಿತ್ತು. ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ ಆ ಒಂದು ಮಾತಿನಿಂದಾಗಿ ಸಾಯಿ ಗೋಲ್ಡ್ ಪ್ಯಾಲೇಸ್ ಕಡೆಯಿಂದ 20 ಲಕ್ಷ ರೂಪಾಯಿ ರಕ್ಷಿತಾ ಅವರಿಗೆ ಸಿಕ್ಕಿದೆ ಅನ್ನೋದನ್ನ ರಕ್ಷಿತಾ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ಆ ಒಂದು ಸಂದರ್ಶನದಲ್ಲಿ ಒಂದು ವಿಚಾರದ ಬಗ್ಗೆ ರಕ್ಷಿತಾ ಮಾತನಾಡಿದ್ದಾರೆ. ಆಕ್ಚುಲಿ ಸಾಯಿ ಗೋಲ್ಡ್ ಪ್ಯಾಲೇಸ್ ಕಡೆಯಿಂದ ಬರುವಂತ 20 ಲಕ್ಷ ರೂಪಾಯಿ ಕೂಡ ಗಿಲ್ಲಿ ಅವರಿಗೆ ಹೋಗ್ಬೇಕಾಗಿತ್ತು. ಆದ್ರೆ ಕಿಚ್ಚ ಸುದೀಪ್ ಅವರು ಹೇಳಿದ ಕಾರಣ ಆ 20 ಲಕ್ಷ ರೂಪಾಯಿ ನನಗೆ ಸಿಕ್ತು. ಕಿಚ್ಚ ಸುದೀಪ್ ಅವರು ಹೇಳಿದ್ರು, ಗಿಲ್ಲಿ ಅವರಿಗೆ ಸಾಕಷ್ಟು ಅಮೌಂಟ್ ಸಿಕ್ಕಿದೆ, ನಾನು ಕೂಡ 10 ಲಕ್ಷ ವೈಯಕ್ತಿಕವಾಗಿ ಕೊಟ್ಟಿದ್ದೀನಿ, ಹಾಗಾಗಿ ನೀವು ಸಾಯಿ ಗೋಲ್ಡ್ ಪ್ಯಾಲೇಸ್ ಕಡೆಯಿಂದ ಕೊಡುವಂತ 20 ಲಕ್ಷ ರೂಪಾಯಿಯನ್ನ ರಕ್ಷಿತಾಗೆ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಆ ಅಮೌಂಟ್ ನನಗೆ ಸಿಕ್ತು ಅನ್ನೋ ವಿಚಾರವನ್ನ ರಕ್ಷಿತಾ ರಿವೀಲ್ ಮಾಡಿದ್ದಾರೆ. ಆ ಮೂಲಕ ಕಿಚ್ಚ ಸುದೀಪ್ ಅವರ ಒಳ್ಳೆಯತನವನ್ನ ಅವರು ಕೊಂಡಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಹೇಳಿದ ಕಾರಣ ನನಗದು ಸಿಕ್ತು ಅಂತ. ಇನ್ನು ಸಾಕಷ್ಟು ಜನ ನನಗೆ ಚಿನ್ನ ಕೊಟ್ಟಿದ್ದಾರೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಕಡೆಯಿಂದ, ಈ ರೀತಿಯಾಗಿ ಎಲ್ಲ ಸುದ್ದಿಗಳು ಹರಿದಾಡ್ತಾ ಇದ್ವು. ಆದ್ರೆ ನನಗೆ ಚಿನ್ನ ಸಿಕ್ಕಿಲ್ಲ. ಇನ್ನು ಟ್ಯಾಕ್ಸ್ ಅದೆಲ್ಲವೂ ಹೋಗಿ ನನಗೆ ಸಿಕ್ಕಿದ್ದು ಕೇವಲ 13 ಲಕ್ಷ ರೂಪಾಯಿ. ಆ 13 ಲಕ್ಷ ರೂಪಾಯಿಯಲ್ಲಿ ನಾನು, ನನ್ನ ತಾಯಿ ಹಾಗೆ ನನಗೆ ನನ್ನ ಅಜ್ಜಿಗೆ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಮುಂದಾದೆ. ಆ ಸಂದರ್ಭದಲ್ಲಿ ಬಿಲ್ ನಾನು ಎಕ್ಸ್ಟ್ರಾ 7 ಲಕ್ಷ ರೂಪಾಯಿ ಕೊಡಬೇಕಾಗಿ ಬಂತು. ಹಾಗಾಗಿ ನಾನು ಅದರಲ್ಲಿ ಕೆಲವೊಂದು ಐಟಮ್ ಅನ್ನ ಬಿಟ್ಟು 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಆ ಒಂದು ಮೊತ್ತದಲ್ಲಿ ಚಿನ್ನವನ್ನ ಖರೀದಿ ಮಾಡಿದೆ ಅಂತ ರಕ್ಷಿತಾ ಹೇಳಿದ್ದಾರೆ. ಹಾಗೆ ಕಿಚ್ಚ ಸುದೀಪ್ ಅವರ ಬಗ್ಗೆ ಕೂಡ ಒಳ್ಳೆಯ ಮಾತನ್ನೇ ರಕ್ಷಿತಾ ಹೇಳಿದ್ದಾರೆ. ಕಿಚ್ಚ ಸುದೀಪ್ ಅವರು ನೋಡೋದಕ್ಕೆ ಹೈಟ್ ಆಗಿ ಕಾಣ್ತಾರೆ, ಅವ್ರು ರಫ್ ಅಂತ ಅನ್ಸುತ್ತೆ, ಆದ್ರೆ ಅವರು ತುಂಬಾ ಒಳ್ಳೆಯ ಮನುಷ್ಯ. ನಮಗೆ ಆರಾಮಾಗಿ ಮಾತಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ನಮಗೆ ಕಂಫರ್ಟೇಬಲ್ ಫೀಲ್ ಆಗೋ ರೀತಿಯಲ್ಲಿ ಅವರು ನಮ್ಮ ಜೊತೆ ಬಿಹೇವ್ ಮಾಡ್ತಾರೆ. ಯಾವುದೇ ರೀತಿಯಲ್ಲೂ ಕೂಡ ಅವರು ನಾನೊಬ್ಬ ಸ್ಟಾರ್ ಅಥವಾ ನನ್ನ ಜೊತೆ ಇರೋರ ಜೊತೆ ನಾನು ಯಾಕೆ ಆ ರೀತಿ ಮಾತಾಡಬೇಕು ಅನ್ನೋ ಭಾವನೆಯನ್ನ ಹೊಂದಿರಲ್ಲ. ತುಂಬ ಚೆನ್ನಾಗಿ ನನ್ನ ಜೊತೆ ಮಾತನಾಡಿದ್ರು, ನನಗೆ ತುಂಬ ಖುಷಿ ಆಯಿತು ಅನ್ನೋ ವಿಚಾರವನ್ನ ಕೂಡ ರಕ್ಷಿತಾ ಹೇಳಿದ್ದಾರೆ. ಆ ಮೂಲಕ ರಕ್ಷಿತಾಗೆ ಸಿಕ್ಕಂಥ ಒಂದಷ್ಟು ಮೊತ್ತದ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಏನಾಗ್ತಾ ಇತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಕಿಚ್ಚ ಸುದೀಪ್ ಅವರ ಒಳ್ಳೆಯತನ ಎಂಥದ್ದು ಅನ್ನೋದನ್ನ ಕೂಡ ರಕ್ಷಿತಾ ರಿವೀಲ್ ಮಾಡಿದ್ದಾರೆ. ಆ ಮೂಲಕ ರಕ್ಷಿತಾ ಅಷ್ಟು ಚಿನ್ನ ಖರೀದಿ ಮಾಡಿದ್ದಾರೆ, ಸಾಯಿ ಗೋಲ್ಡ್ ಪ್ಯಾಲೇಸ್ ಕಡೆಯಿಂದ ಅವರಿಗೆ ಅಷ್ಟು ಲಕ್ಷದ ವಜ್ರದ ನೆಕ್ಲೆಸ್ ಸಿಕ್ಕಿದೆ, ಚಿನ್ನ ಸಿಕ್ಕಿದೆ, ಈ ರೀತಿಯಾಗಿ ಒಂದಷ್ಟು ಸುದ್ದಿಗಳೇನು ಹರಿದಾಡ್ತಾ ಇದ್ವು, ಆ ಸುದ್ದಿಗಳಿಗೆ ಬ್ರೇಕ್ ಹಾಕುವ ಕೆಲಸವನ್ನ ರಕ್ಷಿತಾ ಮಾಡಿದ್ದಾರೆ. ಜೊತೆಗೆ ಕಿಚ್ಚನ ಒಳ್ಳೆಯತನ ಯಾವ ರೀತಿಯದ್ದು ಅನ್ನೋದನ್ನ ಕೂಡ ರಕ್ಷಿತಾ ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ದಾರೆ.